ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಬಂದು ಸೋಮವಾರದ ವ್ಲಾಗು ನಾನು ಮಾಡ್ತಾ ಇರೋದು. ಬೆಳಗ್ಗೆ ಆ್ಯಸ್ ಯೂಶ್ವಲ್ ನಾವು ಟಿಫನ್ ಎಲ್ಲ ಮಾಡಿ ಮುಗಿಸಿದ ಮೇಲೆ ಇವತ್ತು ಸ್ಕೂಲ್ ಹಾಲಿಡೇ ಇರೋದ್ರಿಂದ ಮಕ್ಕಳು ಮನೇಲೇ ಇದ್ದಾರೆ. ನಮ್ಮ ಮಾಮ ಮಾತ್ರ ಕೆಲ್ಸಕ್ಕೆ ಹೋದರು. ನಾಷ್ಟ ಮಾಡಿ ಬೆಳಗ್ಗೆ ಬಂದು ಚಪಾತಿ ಮಾಡಿ ಬೀಟ್ರೋಟ್ ಪಲ್ಯ ಮಾಡಿದ್ದೆ. ಇದ್ರ ಜೊತೆಗೆ ಎಗ್ ಬುರ್ಜಿ ಕೂಡ ಮಾಡಿ ಇಟ್ಟಿದ್ದೀನಿ. ಅವ್ರಿಗೆ ಬಂದು ಟಿಫನ್ ಬಾಕ್ಸ್ಗೆ ರೈಸ್ ಮಾಡಿ ಬೇಳೆ ಸಾಂಬಾರು ಇತ್ತು, ಅದನ್ನೇ ಹಾಕಿ ಕೊಟ್ಟಿದ್ದೀನಿ. ಎಗ್ ಬುರ್ಜಿನ ಒಂದು ಬಾಕ್ಸಲ್ಲಿ ಹಾಕಿ ಬಾಕ್ಸ್ ಕಟ್ಬಿಟ್ಟು ಕೊಟ್ಟು ಕಳಿಸ್ದೆ. ಈಗ ಫಸ್ಟು ಮನೆ ಕೆಲಸ ಶುರು ಮಾಡೋದ ಅಂತ ಮಾಡ್ತಾಯಿದ್ದೀನಿ. ಮೊದಲು ಡೈನಿಂಗ್ ಟೇಬಲಿಂದ ಕ್ಲೀನ್ ಮಾಡ್ಕೊಂಡು ಹೋಗೋದ ಅಂತ ಮಾಡ್ತಾಯಿದ್ದೀನಿ. ಡೈನಿಂಗ್ ಟೇಬಲ್ ತುಂಬ ಕೊಳೆ ಆಗಿತ್ತು, ಬಟ್ಟೆ ಎಲ್ಲ ಅದ್ರದ್ದು ಸರಿ ಬಟ್ಟೆ ಎಲ್ಲ ಚೇಂಜ್ ಮಾಡೋದ ಅಂತ ಮಾಡ್ತಾಯಿದ್ದೀನಿ ಇವತ್ತು. ಫ್ರೆಂಡ್ಸ್, ಹಾಗೆಯೇ ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಬ್ಬರೊಬ್ಬರು ಸಬ್ಸ್ಕ್ರೈಬರ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ. ದಯವಿಟ್ಟು ಹೊಸ್ದಾಗಿ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನು ಸರಿ ಮಾಡ್ಕೋತೀನಿ. ಇದ್ರ ಜೊತೆಗೆ ನಾನು ಡೈನಿಂಗ್ ಟೇಬಲ್ ಕ್ಲೀನ್ ಮಾಡಬೇಕಾದ್ರೆ ಈ ಬಟ್ಟೆನ ಆಗಾಗ ಕ್ಲೀನ್ ಮಾಡ್ತಾ ಇರ್ತೀನಿ. ಮನೆ ನೀಟಾಗಿ ಕಾಣಿಸ್ಬೇಕು ಅಂದರೆ ಈ ರೀತಿ 15 ದಿವಸಕ್ಕೊಂದ್ಸರಿ ಇಲ್ಲ 20 ದಿನಕ್ಕೊಂದ್ಸರಿ ಕ್ಲೀನ್ ಮಾಡ್ತಾ ಬರಬೇಕು. ಆಗಲೇ ಮನೆ ಕೂಡ ಕ್ಲೀನಾಗಿರುತ್ತೆ, ನೋಡೋಕ್ಕೂ ಕೂಡ ನೀಟಾಗಿ ಕಾಣಿಸುತ್ತೆ ಮನೆ. ಡೈನಿಂಗ್ ಟೇಬಲ್ ಕವರ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಯಾವುದೋ ಒಂದು ಬಟ್ಟೆ ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗೋಂಗಿದ್ರೆ ಅದನ್ನೇ ಹಾಕಿ, ಅದಿಲ್ವಲ್ಲ ಅಂದ್ಬಿಟ್ಟು ಹಂಗೆ ಆ ಟೇಬಲ್ನ ಬಿಟ್ಬಿಟ್ರೆ ಆ ಟೇಬಲೆಲ್ಲ ಮಾರ್ಕ್ ಆಗುತ್ತೆ. ಇಲ್ಲಾಂದರೆ ತುಂಬ ದಿನ ಬಾಳಿಕೆ ಬರೋದಿಲ್ಲ ಅದು ಟೇಬಲು. ಅದರಿಂದ ನಾನು ಈ ರೀತಿ ಕ್ಲೀನ್ ಮಾಡ್ತಾ ಇರ್ತೀನಿ. ಸೋಫಾ ಕವರ್ ಆಗಲಿ, ಡೈನಿಂಗ್ ಟೇಬಲ್ ಕವರ್ ಆಗಲಿ, ಯಾವುದೇ ಆಗಲಿ ಮನೆಯದು ಚೇಂಜ್ ಮಾಡ್ತಾ ಇರ್ತೀನಿ ಕ್ಲೀನಾಗಿ ಕಾಣಿಸ್ಬೇಕು ಅಂತ. ಡೈನಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಾಯಿತು. ಈಗ ಯಾವ ರೀತಿ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದನ್ನು ಮಾಡಿ ಮುಗಿಸೋ ತನಕ ಸೋಫಾ ಕವರೆಲ್ಲ ಫುಲ್ಲು ಕ್ಲೀನ್ ಇಲ್ದಂಗೆ ಮಾಡಿಬಿಟ್ಟಿದ್ದ ಆರ್ಯ. ಅದ್ರ ಮೇಲೆ ಹೋಗಿ ಹೋಗಿ ಜಂಪ್ ಮಾಡಿ ಟಿಫನ್ ಮಾಡಿ ಅದ್ರ ಮೇಲೆ ತಟ್ಟೆಗಳನ್ನೆಲ್ಲ ಇಟ್ಬಿಟ್ಟಿದ್ದ. ನೋಡಿ ಈಗಲೂ ಅದೇ ರೀತಿ ಜಂಪ್ ಮಾಡ್ತಾವನೆ. ಅದರಿಂದ ಈಗ ನಾನು ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ. ಸ್ಕೂಲ್ ಹಾಲಿಡೇ ಇರೋದ್ರಿಂದ ಬಿಟ್ಟರೆ ನಾನು ಕೂತ್ಕೊಬಿಟ್ರೆ ಹಿಂಗೆ ಇರುತ್ತೆ ಸಾಯಂಕಾಲವರೆಗೂ. ಅದರಿಂದ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ಬೈತಾ ಇರಬೇಕು ಆವಾಗವಾಗ ಈ ರೀತಿ ಮಾಡಬಾರ್ದು ಅಂತ, ಆಗಲೇ ನೀಟಾಗಿ ಇಟ್ಕೊಳ್ಳೋದು. ಇಲ್ಲಾಂದರೆ ಹಿಂಗೆ ಆಡ್ಕೋತಾ ಇರ್ತಾರೆ ಅವರು.
ಆರ್ಯ sun, sky, ಇದೇನಿದಲ್ಲ ಹಾ bird, wood, ಹಾ ಏನು house, ಇದು house, ಇದು villager, car, 1000, 10,000 ನಂಬರಾ ಕಾರ್ ನಂಬರ್ 10,000 ಇದು ಏನು grass, ಅಯ್ಯೋ ಎಷ್ಟು ಚೆನ್ನಾಗಿ ಬರ್ದವನೆ ಆರ್ಯ ಇದೇನಪ್ಪ sky, ಸ್ಕೈಯ ಇದು ಸನ್ನೆಲ್ಲಿ ಅದು ಸಣ್ಣ ಇದು Ramanarya, ಅಯ್ಯೋ ಆರ್ಯ ಮಾಡಿರೋ ಡ್ರಾಯಿಂಗ್ ಯಾವ ರೀತಿ ಇದೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನನಗೆ ಮಾತ್ರ ತುಂಬ ಫನ್ನಿ ಆಗಿತ್ತು. ಇದ್ರ ಜೊತೆಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಮನೆ ಬಾಗಿಲಿಗೆ ಒಂದು ತೋರಣ ಮಾಡಿದ್ದೀನಿ ಅಂತ. ಆ ವಿಡಿಯೋನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಸಿಂಪಲ್ ಆಗಿ ಮಾಡಿರೋ ಮಾಲೆ ಬಾಗಿಲು ತೋರಣ. ಈ ವಿಡಿಯೋನೆಲ್ಲ ತೆಗಿಯೋಕ್ಕಾಗಲಿಲ್ಲ ನನಗೆ. ಡೈರೆಕ್ಟಾಗಿ ಮಾಲೆ ಮಾಡಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಮಾಲೆ ಯಾವ ರೀತಿ ಇದೆ ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಇದ್ರ ಜೊತೆಗೆ ವಿಡಿಯೋನ ಕೂಡ ಎಂಡ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಟೇಕ್ ಕೇರ್ ಫ್ರೆಂಡ್ಸ್.